BP ಕೂಡ ಸ್ಟೇಬಲ್ ಇಲ್ಲ, ಪಲ್ಸ್ ರೇಟ್ ಕೂಡ ಕಡಿಮೆ ಇದೆ. ಇವತ್ತು ಅಡ್ಮಿಟ್ ಮಾಡ್ಬಿಡಿ. ಅಡ್ಮಿಟಾ? ಡಾಕ್ಟರ್, ನಾನು ಟ್ರಾಫಿಕ್ ಪೊಲೀಸು. ಇವತ್ತೊಂದು ಅರ್ಜೆಂಟ್ ಕೆಲಸ ಇದೆ. ಟ್ಯಾಬ್ಲೆಟ್ ಕೊಡಿ, ನಾನು ಮನೇಲಿ ಚೆನ್ನಾಗಿ ನೋಡ್ಕೋತೀನಿ. ನಿರ್ದಿಷ್ಟವಾದ ಕಾರಣ ಗೊತ್ತಿಲ್ಲದೆ ಮೆಡಿಸಿನ್ ಹೇಗೆ ಕೊಡೋದು? ಇಟ್ ಈಸ್ ನಾಟ್ ಪಾಸಿಬಲ್ ಅಲ್ವಾ? ಡಾಕ್ಟರ್, ಈ ಫೈಲ್ ಕೊಡಕ್ ಹೇಳಿದ್ರಿ, ಹಾಗೆ ಡೀನ್ ಕಾಲ್ ಮಾಡಿದ್ದಾರೆ, ಅಟೆಂಡ್ ಮಾಡ್ಬೇಕಂತೆ. ಅರುಣ್, ನಂಗೋಸ್ಕರ ನೀ ಕೆಲ್ಸಕ್ಕೆ ತೊಂದರೆ ಮಾಡ್ಕೋಬೇಡಪ್ಪ. ನನ್ಗೇನು ಆಗಲ್ಲ. ಅಮ್ಮ, ನನಗೆ ಕೆಲಸ ಎಷ್ಟು ಮುಖ್ಯನೋ ನೀನು ಅಷ್ಟೇ ಮುಖ್ಯ. ಇಲ್ಲಿ ನೋಡಿ, ನೀವ್ ಕೆಲ್ಸಕ್ಕೆ ಹೋಗಿ ಬನ್ನಿ, ನಾನು ಅವ್ರನ್ನ ನೋಡ್ಕೋತೀನಿ. ತುಂಬಾ ತಲೆ ಸುಕ್ ಬರ್ತಾ ಇದೆ ಅವ್ರಿಗೆ. ಅವ್ರ ಜೊತೆನೇ ಇದ್ದು ನೋಡ್ಕೊಳ್ಳೋರ್ಬೇಕು. ನೀವ್ ಹೇಗ್ ನಿಮ್ ತಾಯಿ ನೋಡ್ಕೋತಿರೋ ಹಾಗೆ ನಾನು ನೋಡ್ಕೋತೀನಿ. ನೀವ್ ಧೈರ್ಯವಾಗಿ ಕೆಲ್ಸಕ್ಕೆ ಹೋಗಿ ಬನ್ನಿ. ನಂಬಿಕೆ ಇದ್ರೆ ಹೊರಡ್ಬೋದು. ಹೊರಟ ಅರುಣ್? ಸರ್, ಹೊರಡ್ತೀನಿ. ವಿಲ್ ಬಿ ದೇರ್ ಇನ್ 15 minutes ಸರ್. ಆಯ್ತಪ್ಪ, ನಾನು ಇಲ್ಲೇ ಇರ್ತೀನಿ, ನೀವು ಹೋಗುವಾ. ಸರಿ ನಮ್ಮ ಟ್ರೀಟ್ಮೆಂಟ್ಗೆ ದುಡ್ಡು ಬೇಕಾಗ್ಬೋದು. ತೊಳಿ ಕಾರ್ಡು ಸ್ವೈಪ್ ಮಾಡ್ಕೊಳ್ಳಿ. ಪಿನ್ ನಂಬರು? ಬೇಡ ಸರ್, ನಾನು ಇಲ್ಲೇ ಕೆಲಸ ಮಾಡ್ತಿರೋದ್ರಿಂದ ನಾನು ಹೇಳ್ಕೋತೀನಿ. ನೀವ್ ಆಮೇಲೆ ಬಂದು ಪೇ ಮಾಡ್ಬೋದು. ಸರ್, ಏನ್ ಡಿಸೈಡ್ ಮಾಡಿದ್ರಿ? ಅಡ್ಮಿಟ್ ಮಾಡ್ಕೊಳ್ಳಿ ಡಾಕ್ಟರ್. ಸಿಸ್ಟರ್, ಕೀಪ್ ಮಾನಿಟರಿಂಗ್. ಪಲ್ಸ್ ಮತ್ತೆ BP ಆಗಾಗ ಚೆಕ್ ಮಾಡ್ತಾ ಇರಿ. ನನಗೆ ಇನ್ಫಾರ್ಮ್ ಮಾಡಿ. ಸರಿ ಡಾಕ್ಟರ್. ಆರಾಮಾಗಿರು, ಓಕೆನಾ? ನೀವು ಹೊರ್ಗಡೆ ಇರಿ, ವಾರ್ಡ್ ಯಾವ್ದು ಅಂತ ಹೇಳ್ತಾರೆ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ ಸರ್, ನೀವು ಧೈರ್ಯವಾಗಿ ಕೆಲ್ಸಕ್ಕೆ ಹೋಗಿ ಬನ್ನಿ, ನಾನು ಅವ್ರನ್ನ ನೋಡ್ಕೋತೀನಿ. ಸೂರ್ಯ ಸಾಮಾನ್ಯದವನಲ್ಲ. ಹಬ್ಬದ ದಿನ ನನ್ನನ್ನೇ ಮಳ್ಗುಮ್ಮ ಮಾಡ್ಬಿಟ್ಟ. ನಾನು ದಡ್ಡಿ ಹಿಂದು ಮುಂದು ಯೋಚನೆ ಮಾಡ್ದೆ, ಅವಳನ್ನ ತೊಡೆ ಮೇಲೆಲ್ಲ ಕೂರ್ಸ್ಕೊಂಡ್ಬಿಟ್ಟೆ. ನೋಡಕ್ಕೆ ಚಂಡು ಆ ತರ ಇದ್ರು ಬಂಡೆ ಕಲ್ ಭಾರ ಅವಳಿಗೆ. ಅಯ್ಯೋಪ್ಪ, ನನ್ನ ಮಂಡಿ ಎಲ್ಲ ಬೆಂಡ್ ಆಗೋದು. ಇನ್ನೊಂದು ಸಲ ಹಬ್ಬ ಗಿಬ್ಬ ಮಾಡ್ತೀನಿ ಅಂತ ಬೊಗಳ್ಳಿ ಇದೆ ಅವಳಿಗೆ. ಏನೇ ಇದೆಲ್ಲ? ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ಅತ್ತೆ? ಹೂಕಂಡ್ ಹೇಳೆ. ಏಕಾದಶಿಗೆ ವಿಷ್ಣು, ದ್ವಾದಶಿಗೆ ವೆಂಕಟೇಶ, ತ್ರಯೋದಶಿಗೆ ರಂಗನಾಥ, ಚತುರ್ಥಿಗೆ ಗಣೇಶ, ಪಂಚಮಿಗೆ ನಾಗರಾವು, ಷಷ್ಠಿಗೆ ಷಣ್ಮುಖ, ಸಪ್ತಮಿಗೆ ಸೂರ್ಯ, ಅಷ್ಟಮಿಗೆ ಕೃಷ್ಣ, ನವಮಿಗೆ ರಾಮ, ದಶಮಿಗೆ ಚಾಮುಂಡೇಶ್ವರಿ. ಅನ್ನ ದಿನಾ ಪೂಜೆ ಮಾಡಿಸ್ಕೋತಾರಲ್ಲ ದೇವ್ರು ನಿನ್ ಕೈಲಿ. ಆ ದೇವ್ರಿಗೆ ಯಾವತ್ತು ಬೇಜಾರೇ ಆಗಲ್ವಾ ಅಂತೀನಿ. ಭಗವಂತನ ಶಕ್ತಿನೇ ನಮ್ ಭಕ್ತಿ ಐತೆ. ಹೂಕಂಡ್ ಹೇಳೆ. ರಾಮನಿಗೆ ಕೃಷ್ಣನಿಗೆಲ್ಲ ನೀನೇ ಶಕ್ತಿ. ಏನೇ ಇದು ಬೆಳಗ್ಗೆ ಬೆಳಗ್ಗೆ ನಿಂದು ರಾಮಾಯಣ? ಇಲ್ಲಿ ನೋಡ್ರಿ, ಇಲ್ಲಿ ಮುಕ್ಕೋಟಿ ದೇವ್ರುಗಳ್ನು ಮೂರ್ ದಿನಕ್ಕೊಂದ್ಸಲ ಕರ್ಕೊಂಬಂದ್ ಕೂರಿಸ್ತಾ ಇದ್ದಾಳೆ ನಿನ್ ಸೊಸೆ. ಅಲ್ಲ, ಅವ್ರವ್ರ ಲೋಕದಲ್ಲಿ ಅವ್ರು ಹಾಯಾಗಿದ್ದಾರಪ್ಪ. ಅವ್ರನ್ನ ಯಾಕೆ ತೊಂದ್ರೆ ಮಾಡೋದು ಇವಳು? ಓ ಮೈ ಗಾಡ್, ವಾಟ್ ಇಸ್ ದಿಸ್ ಅತ್ತೆ? ದೇವ್ರ ಪೂಜೆಗೂ ನಿಮ್ದು ವಿರೋಧನಾ? ಅಯ್ಯೋ, ಅದ್ ಹಂಗಲ್ಲ ಕಣಮ್ಮ. ಇವ್ಳಿಗೆ ಚೌಲ್ಟ್ರಿ ಹಾಲ್ ಆರ್ಡರ್ ಯಾವ್ದು ಸಿಕ್ಕಿಲ್ಲ ಅನ್ಸುತ್ತೆ. ಅದಕ್ಕೇನೋ ಮನೆಯಲ್ಲೇ ಹೂವಿನ ಅಲಂಕಾರ ಮಾಡ್ತಾ ಇರ್ತಾಳೆ. ಅಮ್ಮ, ಮನೇಲಿ ಮಾಡಿದ್ರೆ ಯಾರು ದುಡ್ಡು ಕೊಡ್ತಾರೆ? ಅಲ್ಲ ಕಣೋ, ಹೂವೆಲ್ಲ ವೇಸ್ಟ್ ಆಗುತ್ತೆ ಅಂತ ಅವ್ಳ ಚೇಷ್ಟೆಗಳಿದೆಲ್ಲ. ದುಡ್ಡು ಬರುತ್ತೆ ಅನ್ನೋದಕ್ಕೋಸ್ಕರ, ಹೂ ವೇಸ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ದೇವ್ರ ಪೂಜೆ ಮಾಡಕ್ಕಾಗತ್ತೆ? ಮತ್ ಇನ್ಯಾಕೆ ಮಾಡ್ತಿರೋದು ಮಾಂಕಾಳಿ? ನಿನ್ಗೆ ಮಾವಂಗೆ ಆರೋಗ್ಯ ಚೆನ್ನಾಗಿರ್ಲಿ ಅನ್ನೋದಕ್ಕೋಸ್ಕರ.
ರವಿ ರೆಸ್ಟೋರೆಂಟ್ ಓಪನ್ ಮಾಡ್ಬೇಕು. ನಿನ್ ಹಿರಿ ಮಗ ಮತ್ತೆ ರೋಹಿಣಿ ಅವರು ಇಬ್ರು ಸೇರ್ ಕಳ್ಕೊಂಡಿರೋ ದುಡ್ಡು ಮತ್ತೆ ವಾಪಸ್ ಸಿಗ್ಲಿ ಅನ್ನೋದಕ್ಕೋಸ್ಕರ ಅತ್ತೆ. ಓಂ ಶ್ರೀ ನವದುರ್ಗಾ ಜ್ಯೋತಿಷ್ಯ ಶಾಸ್ತ್ರ. ಕೇರಳ ಮತ್ತು ಕೊಳ್ಳೇಗಾಲದ ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಕೃಷ್ಣಪ್ಪನವರ ಫೋನಿನ ಮೂಲಕ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ನಿಮ್ಮ ಸರ್ವ ಸಮಸ್ಯೆಗಳಿಗೆ ಕೇವಲ 1 ದಿನದಲ್ಲಿ 100ಕ್ಕೆ 101ರಷ್ಟು ಶಾಶ್ವತ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರದಲ್ಲಿ ಲಾಭ ನಷ್ಟ, ಅತ್ತೆ ಸೊಸೆ ಕಲಹ, ಅಣ್ಣ ತಮ್ಮಂದಿರ ಕಲಹ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಸ್ತ್ರೀ ಪುರುಷ ವಶೀಕರಣ, ದುಷ್ಟಶಕ್ತಿ, ಭೂಮಿ ವಿಚಾರದಲ್ಲಿ ಕಿರಿಕಿರಿ, ಲೈಂಗಿಕ ಸಮಸ್ಯೆ, ಇನ್ನೂ ಯಾವುದೇ ಸಮಸ್ಯೆ ಇದ್ದರೂ ಗುರೂಜಿಯವರನ್ನು ನೇರವಾಗಿ ಭೇಟಿ ಮಾಡಿ. ಸ್ತ್ರೀಯರಿಗೆ, ವೃದ್ಧರಿಗೆ ಹಾಗೂ ಅಂಗವಿಕಲರಿಗೆ ಅತಿ ಕಡಿಮೆ ಖರ್ಚಿನಲ್ಲಿ ಪರಿಹಾರ. ಫೋನಿನಲ್ಲಿ ಪ್ರಶ್ನೆ, ಫೋನಿನಲ್ಲಿ ಉತ್ತರ, ಫೋನಿನಲ್ಲಿ ಪರಿಹಾರ. ಇವರು ಕೊಟ್ಟ ಪರಿಹಾರ ಇವರಿಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಸೂಕ್ತ ಬಹುಮಾನ ಕೊಡಲಾಗುವುದು. ಓಂ ಶ್ರೀ ನವದುರ್ಗಾ ಜ್ಯೋತಿಷ್ಯ ಶಾಸ್ತ್ರ. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9844 111 604.